ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರ ನಾಮವನ್ನು ಭಕ್ತಿಯಿಂದ ಸ್ಮರಿಸಿದರೆ ಮನಸ್ಸಿಗೆ ಧೈರ್ಯ ಬರುತ್ತದೆ, ಕಷ್ಟದಲ್ಲಿರುವ ಹೃದಯಕ್ಕೆ ಭರವಸೆ ಸಿಗುತ್ತದೆ ಮತ್ತು ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇದು ಅಂತಹ ಒಂದು ಭಕ್ತನ ಕಥೆ. ಒಂದು ಸಣ್ಣ ಊರಿನಲ್ಲಿ ರಾಮು ಎಂಬ ಸರಳ ಭಕ್ತನು ವಾಸಿಸುತ್ತಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ, ನನ್ನನ್ನು ಕಾಪಾಡಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದನು. ಆದರೆ ಒಂದು ದಿನ ಅವನ ಜೀವನದಲ್ಲಿ ಒಂದರ ಹಿಂದೆ ಒಂದರಂತೆ ಕಷ್ಟಗಳು ಎದುರಾದವು. ಕೆಲಸ ಕಳೆಕೊಂಡನು, ಮನೆಯ ಪರಿಸ್ಥಿತಿ ಕಷ್ಟವಾಯಿತು, ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾದವು, ಎಲ್ಲ ದಾರಿಗಳು ಮುಚ್ಚಿದಂತೆ ಅನಿಸಿತು. ರಾಮು ಕಣ್ಣೀರಿನಿಂದ ಹೇಳಿದನು, ಗುರುರಾಯರೇ, ನಾನು ನಿಮ್ಮನ್ನು ನಂಬಿದ್ದೇನೆ, ನನ್ನನ್ನು ಕೈಬಿಡಬೇಡಿ. ಆ ರಾತ್ರಿ ರಾಮುವಿಗೆ ಒಂದು ಅದ್ಭುತ ಕನಸು ಬಂತು. ಅವನ ಮುಂದೆ ದಿವ್ಯ ಪ್ರಕಾಶ ಕಾಣಿಸಿತು. ಆ ಪ್ರಕಾಶದ ಮಧ್ಯೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದರ್ಶನ ನೀಡಿದರು. ಗುರು ರಾಘವೇಂದ್ರ ಸ್ವಾಮಿ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಭಕ್ತಿಯಿಂದ ನನ್ನನ್ನು ಸ್ಮರಿಸು. ನಿನ್ನ ಪ್ರಯತ್ನವನ್ನು ನೀನು ಬಿಡಬೇಡ. ನಂಬಿಕೆ ಇರುವ ಹೃದಯವನ್ನು ಗುರು ಎಂದಿಗೂ ಕೈಬಿಡುವುದಿಲ್ಲ. ಆಮೇಲೆ ರಾಮು ಕೈಮುಗಿದು ಕಣ್ಣೀರಿನಿಂದ ನಮಸ್ಕರಿಸುತ್ತಾನೆ. ರಾಮು ಎಚ್ಚರಗೊಂಡನು. ಅವನ ಮನಸ್ಸಿನಲ್ಲಿ ಹೊಸ ಧೈರ್ಯ ಮೂಡಿತ್ತು. ನಾನು ಸೋಲುವುದಿಲ್ಲ, ಗುರುರಾಯರು ನನ್ನೊಂದಿಗಿದ್ದಾರೆ ಎಂದು ಹೇಳಿಕೊಂಡು ರಾಮು ಮತ್ತೆ ತನ್ನ ಪ್ರಯತ್ನವನ್ನು ಆರಂಭಿಸಿದನು. ದಿನಗಳು ಕಳೆದವು. ಅವನಿಗೆ ಒಂದು ಹೊಸ ಕೆಲಸದ ಅವಕಾಶ ದೊರೆಯಿತು. ಕುಟುಂಬದ ಕಷ್ಟಗಳು ನಿಧಾನವಾಗಿ ದೂರವಾದವು. ರಾಮು ತನ್ನ ಮೊದಲ ಸಂಬಳವನ್ನು ತೆಗೆದುಕೊಂಡು ಮಂತ್ರಾಲಯಕ್ಕೆ ತೆರಳಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದನು. ರಾಮು, ಗುರುರಾಯರೇ, ನನ್ನ ಜೀವನದಲ್ಲಿ ಬೆಳಕು ತಂದದ್ದು ನಿಮ್ಮ ಕೃಪೆ. ನನ್ನನ್ನು ಎಂದಿಗೂ ಬಿಟ್ಟು ಹೋಗಬೇಡಿ. ಗುರುರಾಯ ಗುರುರಾಯ ಶ್ರೀ ರಾಘವೇಂದ್ರ ಗುರುರಾಯ, ನಿನ್ನ ನಾಮವೇ ನಮ್ಮ ಉಸಿರು, ನಿನ್ನ ಕಾಲವೇ ನಮ್ಮ ಶರಣು. ಗುರುರಾಯ ಗುರುರಾಯ ಶ್ರೀ ರಾಘವೇಂದ್ರ ಗುರುರಾಯ. ಕಣ್ಣೀರಾಗಿ ಬಂದ ಭಕ್ತನಿಗೆ ಕರುಣೆಯಾಗಿ ನೀ ನಿಂತೆ. ಭಯ ಬೇಡ ಎಂದು ಗುರುರಾಯ ಬಾಳಿನ ದಾರಿ ತೋರಿದೆ. ಗುರುರಾಯ ಗುರುರಾಯ ಶ್ರೀ ರಾಘವೇಂದ್ರ ಗುರುರಾಯ, ನಿನ್ನ ನಾಮವೇ ನಮ್ಮ ಉಸಿರು, ನಿನ್ನ ಪಾದವೇ ನಮ್ಮ ಶರಣು. ಕಷ್ಟ ಬಂದಾಗ ನಿನ್ನ ನೆನೆದರೆ ಮನದ ನೋವು ಕರಗುವುದು. ಓಂ ಶ್ರೀ ರಾಘವೇಂದ್ರಾಯ ಎಂದರೆ ಜೀವನವೇ ಬೆಳಗುವುದು. ಅಂಧಕಾರದ ದಾರಿಯಲ್ಲಿ ನೀಯೇ ದಿವ್ಯ ಜ್ಯೋತಿಯು. ನಿನ್ನ ಕೃಪೆಯ ನೆರಳಿನಲ್ಲಿ ನಮ್ಮ ಬದುಕು ಪಾವನವು. ಗುರುರಾಯ ಗುರುರಾಯ ನೀನೆ ನಮ್ಮ ಜೀವದ ದೀಪ. ಗುರುರಾಯ ಗುರುರಾಯ ನೀನೆ ನಮ್ಮ ಭಕ್ತಿಯ ರೂಪ. ಹೂವಿನ ಮಳೆ ಸುರಿಯಲಿ, ನಿನ್ನ ಪಾದದ ಸೇವೆಯಲಿ, ದೀಪಗಳೆಲ್ಲ ಬೆಳಗಲಿ, ನಿನ್ನ ನಾಮದ
ಜನ್ಮ ಜನ್ಮದ ಪುಣ್ಯವೆಲ್ಲ ನಿನ್ನ ದರ್ಶನದಲ್ಲಿ ಸಿಗಲಿ. ನಿನ್ನ ಚರಣದ ಧೂಳಿಗಾಗಿ ನಮ್ಮ ಹೃದಯ ಸದಾ ಹಂಬಲಿಸೈ. ಗುರುರಾಯ ಗುರುರಾಯ ಶ್ರೀ ರಾಘವೇಂದ್ರ ಗುರುರಾಯ, ನಿನ್ನ ಕೃಪೆ ನಮ್ಮ ಬಲವು, ನಿನ್ನ ನಾಮವೇ ನಮ್ಮ ಫಲವು. ಗುರುರಾಯ ಗುರುರಾಯ ಮಂತ್ರಾಲಯದ ಮಹಾರಾಯ, ಭಕ್ತರ ಪಾಲಿನ ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರಾಯ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯ ಗುರುರಾಯ ಶ್ರೀ ರಾಘವೇಂದ್ರ ಗುರುರಾಯ. ಗುರುರಾಯ ಗುರುರಾಯ ಶ್ರೀ ರಾಘವೇಂದ್ರ ಗುರುರಾಯ, ನಿನ್ನ ನಾದವೇ ನಮ್ಮ ಉಸಿರು, ನಿನ್ನ ಪಾದವೇ ನಮ್ಮ ಶರಣು. ಗುರುರಾಯ ಗುರುರಾಯ ಶ್ರೀ ರಾಘವೇಂದ್ರ ಗುರುರಾಯ. ಪವಾಡ ಎಂದರೆ ಯಾವಾಗಲೂ ಆಕಾಶದಿಂದ ಅದ್ಭುತವಾಗಿ ಏನಾದರೂ ಬೀಳುವುದು ಮಾತ್ರವಲ್ಲ, ಕೆಲವೊಮ್ಮೆ ನಮ್ಮೊಳಗೆ ಮತ್ತೆ ಹುಟ್ಟುವ ಧೈರ್ಯವೇ ಪವಾಡ. ನಮ್ಮ ಕಣ್ಣೀರಿನ ಸಮಯದಲ್ಲಿ ನಮ್ಮ ಹೃದಯಕ್ಕೆ ಸಿಗುವ ಭರವಸೆಯೇ ಪವಾಡ. ಮತ್ತು ಭಕ್ತಿಯೊಂದಿಗೆ ಮಾಡಿದ ಪ್ರಯತ್ನಕ್ಕೆ ಗುರುರಾಯರ ಆಶೀರ್ವಾದ ಸಿಕ್ಕಾಗ ಅಸಾಧ್ಯವೂ ಸಾಧ್ಯವಾಗಬಹುದು. ಪ್ರಣೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ, ನಮ್ಮನ್ನು ಕಾಪಾಡಿ, ನಿಮ್ಮ ಪಾದಗಳಲ್ಲಿ ನಮ್ಮ ಭಕ್ತಿ ಸದಾ ಇರಲಿ. ಶ್ರೀ ಗುರು ರಾಘವೇಂದ್ರ ನಮಃ. ಶ್ರೀ ಗುರು ರಾಘವೇಂದ್ರ ನಮಃ. ಶ್ರೀ